ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸುಮಾ ಡಾಟ್ ಚಮಿ. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಒಂದು ಬೋನ್ ರಿಲೇಟೆಡ್ ಹಾಸ್ಪಿಟಲ್ಗೆ. ಸೊ ವೈ ಬಿಕಾಸ್ ಅಂದರೆ ಎಲ್ಬೋ ಫ್ರ್ಯಾಕ್ಚರ್ ಆಗಿದೆ ನಂದು. ಸೊ ನನಗೆ ಆಫ್ಟರ್ ಸಮ್ ಡೆಲಿವರಿ ಇಶ್ಯೂಸ್ ಎಲ್ಲ ತುಂಬ ಇದೆ. ಸೊ ಒನ್ ಬೈ ಒನ್ ಎಲ್ಲ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಸ್ವಲ್ಪ ವೀಕ್ನೆಸ್ ಇರೋದ್ರಿಂದ ಸ್ಕಿಡ್ಡಾಗಿ ಬೀಳ್ತಾ ಇರ್ತೀನಿ. ಸೊ ಸಮ್ ಟೈನಿ ಫ್ರಾಕ್ಚರ್ಸ್ ಆಗ್ತಾನೆ ಇರುತ್ತೆ. ಸೊ ಓಕೆ, ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಆರ್ಥೋಪೆಡಿಕ್ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಸೊ ನನ್ನ ಮಗಳು ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ದಾಳೆ. ಕೂತ್ಕೊಬೇಕಮ್ಮ ಅಂತ ಅವ್ರ ಅಜ್ಜಿ ಕರೆದು ಹಿಡಿಸ್ಕೊತಾ ಇದ್ದಾರೆ. ಬಟ್ ಸ್ಟಿಲ್ ಅವಳು ಓಡಾಡ್ತಾ ಇದ್ದಾಳೆ. ನಾನು ರಿಸೆಪ್ಷನ್ ಒಂದು ಸ್ವಲ್ಪ ಫುಟೇಜಸ್ ಕವರ್ ಮಾಡಿದೆ. ಸೊ ನೋಡಿ, ಈ ಥರ ಇದೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಅವಳು ಒಂದು ಕಡೆ ಕೂತ್ಕೊಳ್ಳಲ್ಲ. ಸೊ ಆಫ್ಟರ್ ಒಳಗಡೆ ಎಲ್ಲ ಅಲೋ ಮಾಡ್ತಾ ಇರಲಿಲ್ಲ. ಸೊ ಆಫ್ಟರ್ ದಟ್ ಮೆಡಿಕೇಷನ್ಸ್ ತೊಗೊಂಡಾದ್ಮೇಲೆ ಒಂದು ಬ್ಯಾಗ್ ಪ್ರಿಫರ್ ಮಾಡಿದ್ರು, ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸೊ ಆಫ್ಟರ್ ದಟ್ ಲೈಫ್ ಈಸ್ ಅಬೌಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ ಬಂದಾಗ ನಾವು ಓದ್ಕೋಬಾರ್ದು. ಏನಂತೀರಾ? ಥ್ಯಾಂಕ್ ಯು.